ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಸಿಹಿ ಗೆಣಸಿಂದ ಒಂದು ಕಟ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನಾನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಮಾಡಿದ್ದು. ಕೇವಲ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಅಲ್ದಿರ ಇದನ್ನ ಯಾವಾಗಲಾದರೂ ಒಮ್ಮೊಮ್ಮೆ ಮಾಡಿಕೊಂಡು ತಿಂತಾ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಾರ್ಕೆಟ್ನಲ್ಲಿ ಯಾವಾಗಲೂ ಸಿಗುವ ಈ ಸಿಹಿ ಗೆಣಸು ಒಂಥರ ಆರೋಗ್ಯಕ್ಕೆ ಧನ್ವಂತರಿ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಇದರಲ್ಲಿ ಅಂತ ಆರೋಗ್ಯಕರ ಗುಣಗಳು ಇದೆ ಅಂತ ಹೇಳ್ತಾರೆ. ಒಂದು ಹೊಸ ಸ್ಟವ್ ತಗೊಂಬರೋಣ, ಮಾರ್ಕೆಟ್ಗೆ ಹೋಗೋಣ ಅಂತ ಅಕ್ಕ ಫೋನ್ ಮಾಡಿ ಕರೆದಿದ್ರು. ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಹೊರಟಿದ್ವು ಅವ್ರ ಮನೆಗೆ. ಈಗಾಗಲೇ ಅವ್ರ ಮನೆಯಲ್ಲಿ 3 ವರ್ಷದಿಂದ ಪ್ರೆಸ್ಟೀಜ್ ಸ್ಟವ್ ಯೂಸ್ ಮಾಡ್ತಿದ್ದಾರೆ. ಅದು ಕೂಡ ಸ್ಟೀಲ್ ಸ್ಟವ್ವೇ. ಆದರೆ ಏನೋ ಸ್ವಲ್ಪ ಪ್ಲೇಟ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗುತ್ತೆ, ಸ್ಟ್ಯಾಂಡ್ ಶೇಕ್ ಆಗುತ್ತೆ ಅಂತ ಯಾಕೋ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ಸ್ಟವ್ ಚೇಂಜ್ ಮಾಡ್ತಾ ಇದ್ದಾರೆ. ಅಮ್ಮನೇ ಹೆಚ್ಚಾಗಿ ಅಡುಗೆ ಮಾಡೋದ್ರಿಂದ ಅವ್ರಿಗೆ ಗ್ಲಾಸ್ ಟಾಪ್ ಸ್ಟವ್ ಎಲ್ಲ ಇಷ್ಟ ಆಗೋದಿಲ್ಲ. ನನಗೂ ಸ್ವಲ್ಪ ಹಾಗೇನೆ, ನನಗೂ ಸಹ ಸ್ಟೀಲೇ ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋ ಏನೋ ಒಂದು ಫೀಲಿಂಗ್ ಇದೆ. ಎಲ್ಲರೂ ಸೇರಿಕೊಂಡು ಬಟರ್ಫ್ಲೈ ಫ್ರೆಂಡ್ಲಿ ಸ್ಟವ್ನೇ ಸೆಲೆಕ್ಟ್ ಮಾಡಿದ್ವಿ. ಅಂಗಡಿಯವರು ಸಹ ಹೇಳಿದ್ರು ಇದು ಚೆನ್ನಾಗಿದೆ ಅಂತ. ಈ ವಿಡಿಯೋ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಪರ್ಚೇಸ್ ಮಾಡಿದ ಪ್ರಾಡಕ್ಟ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮನೆಗೆ ತಂದಾದ್ಮೇಲೆ ಈ ಸ್ಟವ್ ಫಿಟ್ಟಿಂಗ್ನೆಲ್ಲ ನಮ್ಮ ಮನೆಯವರು ಹಾಗೆ ಆಕಾಶ್ ಮಾಡ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಕೆಲವು ಸತಿ ನಮ್ಮ ಮೈಂಡ್ಗೆ ಏನು ಬರುತ್ತೋ ಅದನ್ನೇ ನಾವು ಮಾಡೋದು. ನಮಗಿದು ಚೆನ್ನಾಗಿದೆ ಅನ್ಸಿದ್ರೆ ಅದನ್ನೇ ಅಲ್ವಾ ನಾವು ತಗೊಳ್ಳೋದು. ಹಾಗೆ ಇದು ಒಂಥರ ಡ್ಯೂರಬಲ್ ಆಗಿದೆ, ಲುಕ್ಕು ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ನಾವೆಲ್ಲರೂ ಸೇರ್ಕೊಂಡು ಇದನ್ನೇ ಸೆಲೆಕ್ಟ್ ಮಾಡಿದ್ದು. ಹಳೆ ಸ್ಟವ್ ಸಹ 3 ಬರ್ನಲ್ಲೇ ಇದ್ದಿದ್ದು. ಆ ಹಳೆ ಸ್ಟವ್ನ ಅವರು ತಗೊಳ್ಳಲ್ಲ ಅಂತ ಹೇಳ್ಬಿಟ್ರು. ಅಂದರೆ ನಾವೇನಾದರೂ ಸ್ವಲ್ಪ ದುಡ್ಡು ಎಕ್ಸ್ಚೇಂಜ್ ತಗೋತಾರೆ ಅಂತ ಅಂದ್ಕೊಂಡ್ರೆ ಅವರಿಲ್ಲ, ಅದು ಸ್ಕ್ರ್ಯಾಪ್ ವ್ಯಾಲ್ಯೂ ಅಷ್ಟೇ, ಕೊಟ್ಟರು ಒಂದು 150 ರೂಪಾಯಿ ಕೊಡ್ಬೋದು ಅಂತ ಅಂದರು. ಅದಕ್ಕೋಸ್ಕರ ನಾವು ಏನೋ ಆ ಸ್ಟವ್ನ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ. ಸ್ಟವ್ ಸ್ಪೇರ್ ಪಾರ್ಟ್ಸ್ ಎಲ್ಲ ನೀಟಾಗಿ ಫಿಟ್ ಮಾಡಿದ್ಮೇಲೆ ಪೂಜೆ ಕೂಡ ಒಂದು ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಸಂಜೆ 4:15 5 ಗಂಟೆ ಆಗೇ ಹೋಯಿತು. ಸ್ಟಾರ್ ಬಜಾರ್ಗೆ ಹೋದಾಗ ಅಲ್ಲಿಂದ ತಂದಿದ್ದ ತರಕಾರಿಗಳಲ್ಲಿ ಈ ಸಿಹಿ ಗೆಣಸು ಸಹ ತಂದಿದ್ವಿ. ಅದಕ್ಕೋಸ್ಕರ ಅದರಲ್ಲೇ ಒಂದು ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸಿಹಿ ಗೆಣಸಲ್ಲಿ ಒಂದು ಕಟ್ಲೆಟ್ ಮಾಡ್ತಾ ಇದ್ದೀನಿ. ಕಟ್ಲೆಟ್ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆನೂ ಸಹ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಕೆಜಿಯಷ್ಟು ಗೆಣಸು ಬೇಯಿಸಿದ್ರು ಸಹ ಅದ್ರಲ್ಲಿ ಅರ್ಧ ಮಾತ್ರ ತಗೊಂಡು ಕಟ್ಲೆಟ್ ಮಾಡ್ಕೋತಾ ಇದ್ದೀನಿ. ಗೆಣಸಲ್ಲಿ ಸ್ವಲ್ಪ ಮಣ್ಣು ಹೆಚ್ಚಾಗಿರೋದ್ರಿಂದ ನಾನು ಇದನ್ನ ನೆನೆಸಿಟ್ಕೊಂಡಿದ್ದೀನಿ. ಗೆಣಸನ್ನ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು 1 ಅವರು ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಹೀಗೆ ಬೇಯಿಸಿಟ್ಕೊಂಡಿರೋ ಈ ಗೆಣಸನ್ನ ಸಿಪ್ಪೆ ಬಿಡಿಸ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಹೆಲ್ತಿ ಸ್ನ್ಯಾಕ್ ಅಂತ ಮುಂಚೆನೇ ಹೇಳಿದ್ದೀನಲ್ಲ, ಹಾಗಾಗಿ ಇದನ್ನು ಗೆಣಸನ್ನ ಚೆನ್ನಾಗಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ
ಒಂದು ದೊಡ್ಡ ಕ್ಯಾರೆಟ್ ತುರಿದಿಟ್ಕೊಂಡು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಈ ಮ್ಯಾಶ್ ಮಾಡಿರುವ ಗೆಣಸನ್ನ ಹಾಕ್ಕೊಂಡು ಹಾಗೇನೆ ನಾನು ಆಗಲೇ ಹೇಳಿದ್ನಲ್ಲ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2 ಟೀ ಸ್ಪೂನ್ ಕಾರ್ನ್ಫ್ಲೋರ್, 2 ಟೀ ಸ್ಪೂನ್ ಕಡಲೆ ಹಿಟ್ಟು, ಜೊತೆಗೆ 1/4 ಟೀ ಸ್ಪೂನ್ ಅರಿಶಿನ, ಹಾಗೇನೆ ಒಂದು 1/4 ಟೀ ಸ್ಪೂನು ಗರಂ ಮಸಾಲ, ಒಂದು 3/4 ಟೀ ಸ್ಪೂನು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಮುಂಚೆನೆ ಬೇಯಿಸೋವಾಗ ಗೆಣಸನ್ನ ಹಾಕ್ಕೊಂಡಿರ್ತೀವಿ. ಇದನ್ನೆಲ್ಲ ಸೇರಿಸ್ಕೊಂಡು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿ ತೆಗೆದಿಟ್ಕೊಂಡು ಹಾಗೆ ವಡೆ ರೀತಿ ತಟ್ಕೊಂಡು ಅದನ್ನು ಸೈಡಲ್ಲಿ ಸ್ವಲ್ಪ ಬಿಟ್ಕೊಂಡಿರುತ್ತಲ್ಲ ಅದನ್ನು ಒಂಚೂರು ರೋಲ್ ಮಾಡ್ಕೋಬೇಕು. ನಾನು ಇದನ್ನು ಡೀಪ್ ಫ್ರೈ ಮಾಡ್ತಿಲ್ಲ, ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಹೆಂಚ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ. ಎಲ್ಲ ಕಟ್ಲೆಟ್ಸ್ ಶೇಪ್ ಕೊಟ್ಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ. ಹೀಗೆ ಮುಂಚೆನೆ ಪ್ರಿಪೇರ್ ಮಾಡಿಟ್ಕೊಂಡ್ರೆ ರೋಸ್ಟ್ ಮಾಡೋದು ನಮಗೆ ಈಸಿ ಆಗುತ್ತೆ. ಒಂದೇ ಒಂದು ಟೀ ಸ್ಪೂನ್ ಎಣ್ಣೆನ ನಾನು ತಗೊಂಡು ತವಾ ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ಒಂದೊಂದಾಗಿ ಕಟ್ಲೆಟ್ಸ್ನ ಇಡ್ತಾ ಹೋಗೋಣ. ಎಲ್ಲ ಕಟ್ಲೆಟ್ಸು ಒಂದು 3 ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆದಮೇಲೆ ಅದನ್ನು ಇನ್ನೊಂದು ಸೈಡು ತಿರುವಿ ಹಾಕಬೇಕು. ಗೆಣಸು ಈಗಾಗಲೇ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಾಗಿದೆ, ಆಲ್ಮೋಸ್ಟ್ ಕುಕ್ ಆಗಿದೆ ಅದು. ಇನ್ನು ಉಳಿದಿರೋ ಸಾಮಾನು ಅಂದರೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಸೊ ಅದೇನು ಹೆಚ್ಚಿಗೆ ಬೇಯಬೇಕಾಗಿಲ್ಲ, ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕು. ಈ ಕಟ್ಲೆಟ್ಸ್ನ ನೀವು ಪುದೀನ ಚಟ್ನಿ ಅಥವಾ ಯಾವುದೇ ಸಾಸ್ ಜೊತೆಗೆ, ಟೊಮೊಟೊ ಸಾಸ್ ಜೊತೆಗೆ ತಿನ್ಬೋದು. ಆದರೆ ನಾನು ನಮ್ಮನೇಲಿ ಪ್ಲೇನಾಗಿ ಇಷ್ಟಪಡೋದ್ರಿಂದ ನಾನು ಯಾವುದೇ ಚಟ್ನಿ ಮಾಡ್ಕೊಂಡಿಲ್ಲ ಅಥವಾ ಸಾಸು ಸಹ ಬಳಸ್ಕೊಂಡಿಲ್ಲ. ಈ ಹೆಲ್ತಿ ಆ್ಯಂಡ್ ಟೇಸ್ಟಿ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ಸ್ನ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಒಂದ್ಸತಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗ್ಗಳಲ್ಲಿ ಸಿಗೋಣ. ನನ್ನ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.